ಸುದೀಪ್ ಸರ್ ಕಡೆಯಿಂದ ಆಗ್ಬೋದು, ಏನಾದ್ರು ಫೋನ್ ಬರುವಂತದ್ದು, ಏನಾದ್ರು ಒಂದು ಕ್ಲಾರಿಟಿ ಬಗ್ಗೆ ಫೋನ್ ಏನು ಇಲ್ಲ ಅವ್ರ ತಲೆನೇ ಕೆಡ್ಸ್ಕೊಂಡಿಲ್ಲ. ಇವ್ರಿಗೂ ಯಾಕೆ ಎಲ್ಲ ಕೆತ್ಕಿ ಇದು ಮಾಡ್ತಾ ಇದ್ರೆ ಅಂತ ಇವ್ರಿಗೆ ಬೈದಿರ್ತಾರೆ. ನನಗೆ ಯಾವ ಫೋನು ಬಂದಿಲ್ಲ, ಏನು ಇಲ್ಲ. ನಾವು ಆರಾಮಾಗಿದ್ದೀವಿ, ಸುದೀಪ್ ಸರ್ ನಾವು ಚೆನ್ನಾಗೇ ಇದ್ದೀವಿ. ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ಏನಾದ್ರು ಮಾತುಕತೆ ಆಗಿತ್ತಾ, ನಾರ್ಮಲ್ ಏನಾದ್ರು ವಿಚಾರಿಸೋಂಥದ್ದು ಆ ಥರ? ಇಲ್ಲ, ಏನು ಇಲ್ಲ. ಕಾಲ್ ನನ್ಗೆ ಯಾವ್ದು ಬಂದಿಲ್ಲ. ಬರೀ ಇವ್ರದ್ದು ಮಾತ್ರ ಆವಾಜ್ ಹಾಕಕ್ಕೆ ಎದುರಿಸಕ್ಕೆ ವಿನಯ್ ಗೌಡ ಅವ್ರದ್ದು, ರಜತ್ ಅವ್ರದ್ದು ಬರ್ತಾನೆ ಇತ್ತು. ಅದನ್ನ ರಿಸೀವ್ ಮಾಡಿರೋದಿಲ್ಲ. ಬರೀ ಅವರಿಂದ ವಾಟ್ಸಪ್ ಅಲ್ಲಿ ಬಾಯಿಗೆ ಬಂದಂಗೆ ಹಲ್ಕಾಮಾತ್ ಬೈದಿರೋ ವಾಯ್ಸ್ ರೆಕಾರ್ಡ್ಸ್ ಇದೆ, ಆಮೇಲೆ ಕಮೆಂಟ್ಗಳಿದಾವೆ. ಅದು ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಯಾಡ್ ಕಮೆಂಟ್ಸ್ಗಳು, ತುಂಬ ಕೆಟ್ಟದಾಗಿ ಕೊಲೆ ಮಾಡ್ಬಿಡ್ತೀನಿ, ಆರ್ಟ್ ಎಲ್ಲ ಕಿತ್ತಿ ಕೈಮಾ ಮಾಡ್ಬಿಡ್ತೀನಿ, ನೆಲ ತೆಗೆದು ಊತು ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ತುಂಬ ಕೆಟ್ಟ ಪದ ಎಲ್ಲ ಯೂಸ್ ಮಾಡಿ ತುಂಬಾ ಕಡೆ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಅದ್ರ ಆಧಾರದ ಮೇಲೆ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ವಿನಯ್ ಗೌಡ ಮೇಲೆ ಸಪರೇಟ್ FIR ಹಾಕಿದ್ದೀನಿ. ಓಕೆ ಸರ್, ಇವಾಗ ಈ ಸ್ಟಾರ್ಟಿಂಗ್ ಬಂದಿದ್ದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಆಕ್ಚುಲಿ ಕೆಲವ್ರಿಗೆ ಎಷ್ಟೋ ಜನ ಗೊತ್ತಿಲ್ಲ, ವಾರ್ ನಡೀತಾ ಇದೆ, ಇಬ್ಬರಿಗೂ ಜಗಳ ನಡೀತಾ ಇದೆ ಅಂತ. ಸ್ಟಾರ್ಟಿಂಗ್ ಇಸ್ರೇಲ್ ಇರಾನ್ ಅದರಲ್ಲೂ ವಾರ್ ನಡೀತಾ ಇದೆ. ಸೊ ಆ ವಾರ್ ಜೊತೆಗೆ ಇಲ್ಲಿ ನಮ್ಮ ಕರ್ನಾಟಕದ ಇದೊಂದು ವಾರ ಆಗಿದೆ. ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಸಾರು ಅದೇ ಹೇಳಿದ್ರು, ಆ ವಾರ್ನ ಬೇಕಾದ್ರೆ ನಿಲ್ಲಿಸ್ಬಿಡ್ಬೋದು, ನಿಮ್ಮಿಬ್ರು ವಾರ್ ನಿಲ್ಸಕ್ ಆಗ್ತಾ ಇಲ್ಲ ಅಂತ. ಇದು ಏನಂದ್ರೆ ನಂಗೆ ರಜತ್ ಪರಿಚಯನೇ ಇರೋದಿಲ್ಲ. ಇದ್ದಕ್ಕಿದ್ದಂಗೆ ಕಾಲ್ ಬರುತ್ತೆ. ಆದ್ರೆ ಅವ್ರ ನಂಬರು ಯಾರೋ ಕೊಟ್ಟಿರ್ತಾರೆ, ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದ್ ದಿವಸಕ್ಕೂ ಕಾಲ್ ಮಾಡಿ ಮಾತಾಡಿ ಪರಿಚಯನೇ ಇರೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನಾನು ಒಳಗಿದ್ದಾಗ ಅವರು ಇರ್ಲಿಲ್ಲ, ನಾನು ಆಚೆ ಬಂದಾಗ ಅವ್ರು ಒಳಗೆ ಬಂದಿರ್ತಾರೆ. ಇದರಿಂದ ಪರಿಚಯ ಇರೋದಿಲ್ಲ. ಆದ್ರೆ ಫಿನಾಲೆ ದಿನ ಎದುರುಗಡೆ ಅಷ್ಟರಲ್ಲಿ ಇಂಟರ್ವ್ಯೂ ಮಾಡ್ಬಿಟ್ಟಿದ್ರು. ಅಷ್ಟರಲ್ಲಿ ಇಂಟರ್ವ್ಯೂ ಆಗ್ಬಿಟ್ಟಿತ್ತು, ಅವಾಗ ಮಾತಾಡ್ಸಿದ್ರು. ಫಿನಾಲೆ ದಿನ ಇವ್ರೇನ್ ಮಾಡ್ತಾರೆ, ಫೋನ್ ಮಾಡ್ಬಿಟ್ಟು ಎಲ್ಲ ಕಡೆ ಸರ್ವೆ ಮಾಡಿದೆ, ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬೋಣಿ ಬಂದು ನಿಮ್ಮ ಕೈಲೇ ಮಾಡಬೇಕು, ನಿಮ್ಮದೇ ವೈರಲ್ ಆಗೋದು, ವ್ಯೂಸ್ ಆಗೋದು, ಆಮೇಲೆ ಫಾಲೋವರ್ಸ್ ಜಾಸ್ತಿ ಬರೋದು. ಈಗ ಟ್ರೆಂಡಿಂಗಲ್ಲಿ ನೀವೇ ಇರೋದು, ವೈರಲ್ ಸ್ಟಾರ್ ನೀವು. ನಾವು ಸುದೀಪ್ ಸರ್ ಮಾಡಿದ್ದೀವಿ, ಆದರೂ ಅವ್ರದ್ದು ಹಾಕೋದಿಲ್ಲ. ನಿಮ್ಮದೇ ಫಸ್ಟ್ ಬೋಣಿ ಮಾಡೋದು, ನಮ್ಮ ಆಫೀಸು ಓಪನಿಂಗ್ ನೀವೇ ಬಂದು ಇದು ಮಾಡಬೇಕು ಅಂತ ಕರ್ಸ್ಕೊಂಡ್ರು. ಆದರೆ ನೋಡಿದ್ರೆ ಅದು ರೆಂಟೆಡ್ ಆಫೀಸು. ಪಾಪ ಬೇರೆಯವರು, ಆ ಓನರ್ ತುಂಬ ಒಳ್ಳೆಯವರು. ಅವ್ರ ಆಫೀಸ್ನ ಇವ್ರ ಆಫೀಸ್ ಅಂತ ಕರ್ಸ್ಕೊಂಡ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದು ಯಾರ್ದೋ ಬೇರೆ ಸ್ಟುಡಿಯೋಲ್ಲಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಒಳಗೆ ಹೋಗ್ತಿದ್ದಂಗೆ ತಿರ್ಗಾ ಅದೇ ಟಾಪಿಕ್ ಬಂತು. ಅವಾಗ ಇಲ್ಲ ಇಲ್ಲ ಇಲ್ಲ, ಯಾರು ಹೇಳಿದ್ದು, ಸುದೀಪ್ ಅವ್ರದೇ ನಾವು ಫಸ್ಟ್ ಹಾಕೋದು ಅಂದರು. ನಾನು ಪರವಾಗಿಲ್ಲ, ಹಾಕೊಳ್ಳಿ, ದೊಡ್ಡ ಮನುಷ್ಯರು ಹಾಕೊಳ್ಳಿ, ತೊಂದರೆ ಇಲ್ಲ, ನಂದೇನು 3rd or 4th ಹಾಕೊಳ್ಳಿ, ಪರವಾಗಿಲ್ಲ ಅಂತ ಆ ಲೆಕ್ಕದಲ್ಲಿ ಸುಮ್ಮನೆ ಕೂಲಾಗಿದ್ದೆ. ಆಮೇಲೆ ಇಂಟರ್ವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಕರ್ಸಿರೋದು ನಂದು ಪ್ರೂಫು, ಅಂದರೆ ನಂದು ಏನೇನು ಡೌಟ್ ಇದೆ. ಈಗ 125 ದೇಶನ ತೋರಿಸ್ದೆ. ನಾನು ಹೇಳ್ತಾ ಇದ್ದೀನಿ, ಸರ್ ಒಂದು ಬಿಡ್ದಂಗೆ ಹಂಗೆ ಹಾಕ್ಬೇಕು, ಝೂಮ್ ಮಾಡಿ ಅಂತ ಕ್ಯಾಮ್ರಾಗೂ ತೊಗೊಂಡೋಗ್ಬಿಟ್ಟು ಮೊಬೈಲಲ್ಲಿ ಒಂದೊಂದಕ್ಕೂ ಪ್ರೂಫ್. ಹೌದಾ, ಹಂಗಾರೆ ಪಾಕಿಸ್ತಾನ ತೋರಿಸೋದ್ರು. ಪಾಕಿಸ್ತಾನಕ್ಕೆ 4 ಚಾನಲ್ದು ಪಾಕಿಸ್ತಾನದ ನಂದು ಇಂಟರ್ವ್ಯೂ ಬಂದಿರೋದನ್ನ ತೋರಿಸ್ದೆ, ಅದು ಪ್ರೂಫ್. ಆ ಥರ ಏನೇನು ಡೌಟ್ ಕೇಳ್ತಾರೆ ಎಲ್ಲದಕ್ಕೂ ಪ್ರೂಫ್ ತೋರಿಸ್ದೆ. ಇವ್ರೇನ್ ಮಾಡಿದ್ದಾರೆ, ಒಂದು ಪ್ರೂಫ್ ಹಾಕಿಲ್ಲ, ಎಲ್ಲ ಕಟ್ ಮಾಡ್ಬಿಟ್ಟು. ಅಂದ್ರೆ ಅವ್ರ ಇಂಟೆನ್ಷನ್ ಇದ್ದಿದ್ದು ನನ್ನ ತುಳಿಬೇಕು ಅಂತ, ಅಂದ್ರೆ ನನ್ನ ಒಳ್ಳೆ ರೀತಿಲಿ ಗುಡ್ ರೀತಿಲಿ ಮಾಡ್ಬೇಕಂತ ಇಂಟರ್ವ್ಯೂ ಅವ್ರಿಗೆ ಇರಲಿಲ್ಲ. ಅವ್ರಿಗಿದ್ದು ಇವನ್ನ ಕಂಡಮ್ ಮಾಡಬೇಕು, ರೋಸ್ಟ್ ಮಾಡಬೇಕು, ಆಡ್ಕೊಳ್ಳೋ ಥರ ಮಾಡಬೇಕು ಅನ್ನೋದು ಇದ್ದಿದ್ದು. ಆದರೆ ನನಗೆ ಗೊತ್ತಿರಲಿಲ್ಲ, ಅದು ಎಡಿಟ್ ಆಗಿ ಅವ್ರು ಹಾಕೋರ್ಗೂ ನಂಗೆ ಗೊತ್ತಿರಲಿಲ್ಲ. ನಾನು ಏನು ಸೂಪರಾಗಿ ಬಂತಲ್ಲ, ಸದ್ಯ ಪ್ರೂಫ್ ಸಮೇತ ಎಲ್ಲರೂ ಹಾಕ್ತಾರಲ್ಲ, ಆ ಲೆಕ್ಕದಲ್ಲಿ ನಾನು ಖುಷಿಯಾಗಿದ್ದೆ. ಅಂದರೆ ಪಕ್ಕ ಈಗ ಇವರಿಂದಾರು ನಂದು ಸುಳ್ಳು ಅನ್ನೋ ಜನಕ್ಕೆ ಇವರಾರು ನೀಟಾಗಿ ಮಾಡ್ಕೊಂಡಿದ್ದಾರಲ್ಲ, ಎಲ್ಲ ಹಾಕ್ತಾರೆ ಅಂತ. ಆದರೆ ಹಾಕಿದ ಮೇಲೆ ಗೊತ್ತಾಯಿತು, ಎಲ್ಲ ಕಟ್ ಮಾಡಿಬಿಟ್ಟು ಬೋಳಿ ಈ ಆ ಥರ ಒಂಥರ ಕೆಟ್ಟದಾಗಿ ಬೈಯೋ ಥರ ಇವ್ರ ಮುಖಗಳನ್ನೆಲ್ಲ ಹಾಕಿ ಒಂಥರ ಕೆಟ್ಟ ರೀತಿಲಿ ಪ್ರಚೋದನೆ ಥರ ತೋರಿಸಿದ್ರು. ಅದನ್ನು ಮಿಕ್ಕಿದವರು ಎತ್ಕೊಂಡು ಅದನ್ನು ಇನ್ನೂ ಕೆಟ್ಟದಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೂ ಸುಮ್ಮನಿದ್ದೆ, ಏನೋ ಆಗಿದ್ದಾಯ್ತು ಹೋಗಿದ್ದೋಯ್ತು ಅಂತ, ಅದಕ್ಕೂ ನಾನು ಏನು ಮಾತಾಡಿಲ್ಲ. ಅದಾಗ್ತಿದ್ದಂಗೆ ಒಂದು ಫಂಕ್ಷನ್ಗೆ ಹೋಗ್ತೀನಿ. ಫಂಕ್ಷನ್ಗೆ ಹೋದಾಗ ಎಲ್ಲ ಹರ್ಷ ಅಂತ ಕೂಗ್ತಾರೆ. ಅವಾಗ ಅದು ನನ್ನ ಫ್ಯಾನ್ಗಳು ಖುಷಿಗೆ ಕೂಗ್ತಾರದ, ನನ್ನ ಆಡ್ಕೊಳಕ್ ಕೂಗ್ತಾರದ ಗೊತ್ತಿಲ್ಲ ಸರ್. ಅದು ಆಕ್ಚುಲಿ ಯಾವ ತರ ಖುಷಿಗೆ ಅವರು ನಾನೀಗ ಎಲ್ಲೋದ್ರು ಹರ್ಷ ಅಂತ ನನ್ನನ್ನು ಕರೀತಾರೆ. ನನ್ನ ಮಗಂದು ಹರ್ಷ ಅಂದಿರೋದಕ್ಕೆ ನನ್ಗೆ ಇವಾಗ ಎಲ್ಲೋದ್ರು ಖುಷಿಗೆ ಕೂಗಿರೋದು. ನಾನು ಖುಷಿಯಾಗಿ ತಗೊಂಡು ಎಲ್ಲರಿಗೂ ಇದು ಮಾಡಿದೆ. ಆಗ ಇವ್ರು ಮೈಕ್ ಎತ್ಕೊಂಡು ಬಿಟ್ರು, ಅವ್ರು ಆಲ್ರೆಡಿ ಬೇಜಾರಾಗ್ಬಿಟ್ಟಿದ್ರೆ, ನೊಂದಿದ್ದಾರೇನೋ ಏನೋ. ಯಾಕಂದ್ರೆ ಮೊನ್ನೆ ನಾನು ಹೇಳಿದಕ್ಕೆ ಇನ್ನೊಬ್ಬ ಯಾರೋ ಒರಿಜಿನಲ್ ಎತ್ತಿ ಹಾಕಿದ್ದಾನೆ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ, ಆಡ್ಕೊಂಡು ಕಿಂಡಲ್ ಫೇಸ್ ಅಂದ್ರೆ ಆ ಮೂತಿಲಿ ಗೊತ್ತಾಗುತ್ತೆ. ಬಿಡ್ರೋ ಸಾಕು ಅನ್ನೋ ತರ ಮೀನಿಂಗ್ ಅಲ್ಲಿ. ಯಾಕಂದ್ರೆ ಪರ್ಫೆಕ್ಟ್ ಈಗ ಮೊನ್ನೆ ಹಾಕಿದ್ದಾರೆ, ಬೇಕಾದ್ರೆ ಚೆಕ್ ಮಾಡ್ಬಿಟ್ಟು ಅದೇ ವರ್ಡಿಂಗೇ ಹೇಳ್ತೀನಿ. ರಿಲೇಟೆಡ್ ಹೇಳಿದ್ಕೆ ಅವ್ನು ಅದಲ್ಲ ಇದು ಅಂತ ಹಾಕಿದ್ದ. ಆದ್ರೆ ಅದ್ರಲ್ಲಿ ಆಡ್ಕೊಳ್ಳೋದು ಅವನೇ ಪ್ರೂಫ್ ಕೊಟ್ಟಿದ್ದಾನೆ. ಅದು ನನ್ಗೆ ಒಳ್ಳೇದಾಯ್ತು. ಅವ್ನು ಯಾರೋ ಹುಡುಗ
ಹಂಗೆ ಮಾತಾಡಿದ ಹಂಗಲ್ಲ ಹಿಂಗೆ ಅಂತ ಅವ್ನು ಒರಿಜಿನಲ್ ಫೇಸ್ ಸಮೇತ ಪ್ರೂಫ್ ಕೊಟ್ಟಿದ್ದಾರೆ. ಅದು ಇನ್ನೂ ತುಂಬ ಚೆನ್ನಾಗಿದಾಯಿತು. ಅದು ವೈಲ್ಡ್ ಅಂತ ಯಾರೋ ಒಬ್ಬ ಹಾಕ್ಕೊಂಡಿದ್ದಾನೆ, ಅದು ಲಿಂಕು ನಿಮ್ಗೆ ಕಳಿಸ್ತೀನಿ. ಅದು ನಂಗೆ ಒಳ್ಳೇದಾಯ್ತು, ಸಾಕ್ಷಿಗೆ ನನಗೆ ಯೂಸ್ ಆಯಿತು. ಅಂದರೆ ಅವರು ಬಕ್ರ ಅನ್ಬೋದು ಏನೋ ಗೊತ್ತಿಲ್ಲ, ನನಗೆ ಒಳ್ಳೇದಾಯ್ತು. ನನ್ನ ಬಾಯಲ್ಲಿ ಹೇಳೋದಕ್ಕೆ ಯಾವತ್ತಿಂದ ವಿಡಿಯೋ ನನ್ನ ಹತ್ರ ಇರಲಿಲ್ಲ, ಅವನ ಹತ್ರ ಇದ್ದಿದ್ದು ಕಳಿಸಿದ್ದಾನೆ. ಅದು ಒಳ್ಳೇದಾಯಿತು. ಇವಾಗ ಅದು ಆಗ್ತಿದ್ದಂಗೆ ಒಂದು ಚೂರು ಮೂಡ್ ಆಫ್ ಆಯಿತು. ಆದರೂ ನಾನು ಅಲ್ಲೂ ಏನು ಮಾತಾಡಲಿಲ್ಲ, ಅಲ್ಲೂ ನಕ್ಕೊಂಡೇ ತಗೊಂಡೆ. ಅದು ಆಗ್ತಿದ್ದಂಗೆ ಒಂದು ಲೇಡಿಗೆ ಏನು ಮಾಡಿದ್ದಾರೆ, ಒಂದು 5 months 5 years ಗೊತ್ತಿಲ್ಲ, 5 months ಎಷ್ಟೋ ಹೇಳಿದ್ರು, ಅವ್ರಿಗೆ ಬ್ಯಾಡಾಗಿ ಫ್ಲರ್ಟ್ ಆಗಿ ಮೆಸೇಜ್ ಮಾಡೋದು, ತುಂಬ ಏನೇನೋ ಸಿಗಿ ಅನ್ನೋದು, ಆಮೇಲೆ UBCTಗೆ ಫಾಲೋ ಮಾಡ್ಕೊಂಡು ಹೋಗೋದು, ಆ ಥರ ತುಂಬ ಕೆಟ್ಟ ರೀತಿಯಲ್ಲಿ ನಡ್ಕೊಂತಿದ್ನಂತೆ. ಅವರು ಲೇಡಿ ಹೆಸರು ಇವರೇ ರಜತ್ ನಡ್ಕೊತಾ ಇದ್ದು. ಅವ್ರು ಏನು ಮಾಡಿದ್ರು, ಮಿತಿ ಮೀರಿದಾಗ ನನಗೆ ಫೋನ್ ಮಾಡಿದ್ರು, ಈ ಥರ ಹಿಂಗೆ ರಜತ್ ಹಿಂಗೆ ಮೆಸೇಜು ಇನ್ಸ್ಟಾಗ್ರಾಮಲ್ಲಿ ಮಾಡಿ ನಿಮ್ಮ ಬಗ್ಗೆ ಫ್ರಾಡು, ನಿಮ್ಮದು ಅವ್ನ್ದು ಯಾಕೆ ರೀಲ್ ಮಾಡ್ತೀರಾ, ಅವನ ಬಗ್ಗೆ ಯಾಕೆ ಬೆಳೆಸ್ತೀರಾ, ಅವ್ನು ಯಾವುದು ಮಾಡಬೇಡಿ, ಅವ್ನಿಗೆ ಎಂಕರೇಜ್ ಮಾಡಬೇಡಿ, ಅವನ್ನ ತುಳಿರಿ, ಹಂಗೆ ಹಿಂಗೆ ಅಂತೆಲ್ಲ ಇನ್ಸ್ಟಾಗ್ರಾಮ್ ವಾಯ್ಸಲ್ಲಿ ಮಾಡಿದ್ನಂತೆ, ಅಂದರೆ ಕಾಲಲ್ಲಿ. ಆಮೇಲೆ ಮೆಸೇಜಲ್ಲೂ ಮಾಡಿದ್ದಾನೆ. ಇವ್ರೇನು ಮಾಡಿದ್ರು, ನಾನು ಸ್ಕ್ರೀನ್ ಶಾಟ್ ಕೇಳಿದೆ, ಅದರಲ್ಲಿ ಕಳಿಸಿದ್ರು. ಅಲ್ಲಿ ನೋಡಿದ್ರೆ ಸತೀಶ್ ಫ್ರಾಡು ಆ ಥರ ಎಲ್ಲ ಮೆಸೇಜ್ ಮಾಡಿದ್ದಾನೆ. ಅವ್ರು ಒಂದೇ ಮಾತು ಕೇಳಿದ್ದಾರೆ, ಏನಂತ ಕೇಳಿದ್ದಾರೆ, ಅವನ ಬಗ್ಗೆ ಬೈಯೋನು ನೀನೇ ನಿನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಯಾಕೆ ಇಂಟರ್ವ್ಯೂ ಮಾಡಿದೆ ಅಂತ ಕರೆಕ್ಟಾಗಿ ಕ್ವಶನ್ ಕೇಳಿದ್ದಾರೆ. ಇಲ್ಲ ನಾನು ಅವನ್ನ ಬ್ಯಾಡ್ ರೀತಿಲಿ ಮಾಡೋದಕ್ಕೆ ಮಾಡಿರೋದು, ಗುಡ್ ರೀತಿಲಲ್ಲ ಅಂತ ಹೇಳಿದ್ದಾನೆ. ಅವ್ರು ಅದಕ್ಕೆ ಸರಿಗೆಲ್ಲ ಇದು ಮಾಡ್ಬಿಟ್ಟು ಕೊನೆಗೆ ಮಿಡಲ್ ಫಿಂಗರ್ ಗೊತ್ತಾ ಅಂತ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಇನ್ನ ಕೆಟ್ಟ ಪದ ಬೈದು ಬ್ಲಾಕ್ ಮಾಡಿದ್ದಾರೆ. ಆ ಸ್ಕ್ರೀನ್ ಶಾಟ್ನ ನನಗೆ ಕಳಿಸಿದ್ರು. ನನಗಾಗ ತುಂಬಾ ಹರ್ಟ್ ಆಗೋಯ್ತು. ಅಂದ್ರೆ ಇವ್ನು ಹುಡ್ಕೊಂಡು ಹೋಗಿ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಅದರಲ್ಲಿ ಒಂದು ಲೇಡಿಗೆ, ಅಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಓಪನ್ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಶಿಪ್ ಎಲ್ಲಾರ್ದು ಕಾಣಿಸಂಗೆ. ಇವನೇನು ಮಾಡೋದು, ಎಲ್ಲ ಆಂಟಿಗಳು ಅಂದರೆ ತುಂಬ ದೊಡ್ಡವರು, ಏಜ್ ಆದವರು, ಮದುವೆ ಆದವರು, ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಡೋಕೆ ಹೆದರ್ತಾರಲ್ಲ, ಹಸ್ಬೆಂಡ್ ಇರ್ತಾರೆ, ಆ ಥರ ವೀಕ್ನೆಸ್ನ ನೋಡ್ಕೊಂಡು ಏನು ಮಾಡ್ತಾರೆ, ಆ ಲೇಡಿಗೆ ಟಾರ್ಗೆಟ್ ಮಾಡೋದು, ದೊಡ್ಡ ಏಜ್ ಆದವ್ರಿಗೆ ಟಾರ್ಗೆಟ್ ಮಾಡೋದು. ಇವ್ರು ಏನು ಮಾಡಿದ್ದಾರೆ, ಇನ್ನೊಂದು ಲೇಡಿ ಕಾಲ್ ಮಾಡಿದ್ದಾರೆ. ಫಸ್ಟ್ ಕಾಲಲ್ಲೇ ನೇಕೆಡ್ ಆಗಿ ನಿಂದು ಬಾಡಿ ತೋರಿಸು ಅಂತ ಕೇಳಿದ್ದಾರೆ. ಫಸ್ಟ್ ಕಾಲಲ್ಲಿ ಅವ್ರೂ ಫೋನ್ ಮಾಡ್ಬಿಟ್ಟು ನನಗೆ ಈ ಥರ ಹಿಂಗೆ ಹಿಂಸೆ ಕೊಡ್ತಾ ಇದ್ದ ಅಂತ ನನಗೂ ಹೇಳಿದ್ರು. ಎಲ್ಲಾದು ನೋಡಿ ನನಗೆ ಸಿಟ್ಟು ಬಂದ್ಬಿಡುತ್ತೆ, ಯಾಕಂದ್ರೆ ಇದು ಅತಿ ಆಗೋಯ್ತು. ಈಗ ಏನೋ ನಮ್ದಲ್ಲಿ ಫೈಟ್ ಓಕೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಇರೋರ್ಗೂ ಕೆಟ್ಟದಾಗಿ ಪ್ರಚೋದನೆ ಮಾಡೋದು, ಅವ್ರಿಗೆ ನನ್ನ ಬಗ್ಗೆ ಬ್ಯಾಡ್ ಆಗಿ ಹೇಳೋದು, ಇವ್ರದ್ದೇನು ಅದೇನು ವೃತ್ತಿ ಅನ್ನಿಸ್ಬಿಡ್ತು ನನಗೆ. ಅಂದರೆ ಒಂಥರ ಅವಾಗ ಏನಾಗೋಯ್ತು, ನನಗೆ ಫುಲ್ ಸಿಟ್ಟು ಬಂತು. ಇಮಿಡಿಯೇಟ್ ಹೋಗ್ಬಿಟ್ಟು ಎಲ್ಲ ಇಟ್ಕೊಂಡು, ಆಮೇಲೆ ಅವ್ನು ನನಗೆ ಇನ್ನೊಂದು ಸಾರಿ ಸುದೀಪ್ ಅವ್ರದ್ದು ನೆಕ್ಸ್ಟ್ ಇದೆಲ್ಲ ಆಗೋ ಟೈಮ್ಗೆ ನಾನೊಂದು ಸುಸು ಮಾಡೋದು ವಿಡಿಯೋ ಹಾಕೊಳ್ತೀನಿ. ಸೊ ಇದಕ್ಕಿಂತ ಮುಂಚೆ ಇದೆಲ್ಲ ಹೋಗಿದೆ, ಇದು ಮುಂಚೆ ಆದ್ರೂ ತಡ್ಕೊಂಡಿದ್ದೆ, ಅಂದ್ರೆ ಇದೆಲ್ಲ ಆಗಿದ್ರು ತಡ್ಕೊಂಡಿದ್ದೆ. ಅಂದ್ರೆ ಏನ್ ಇವನು ಹಿಂಗ ಇದಾಗ್ಬಿಟ್ಟಿದಾನ ಅನ್ನೋ ತರ ತಡ್ಕೊಂಡಿದ್ದೆ. ಯಾವಾಗ ನನ್ನ ಪಾಡಿಗೆ ನನ್ಗೆ ಯಾವ ಇಂಟೆನ್ಷನ್ ಇರಲಿಲ್ಲ, ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಏನೂ ಇಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಆಲ್ಬೇಕ್ ಹೋಟೆಲ್ ಮಲ್ಲೇಶ್ವರಂಗೆ ಊಟಕ್ಕೆ ಹೋಗಿದ್ದೆ. ಊಟ ಮುಗಿಸ್ಕೊಂಡು ರಾತ್ರಿ 10:30 ಎಷ್ಟು ಆ ಟೈಮಲ್ಲಿ ಸುಮಾರು ಆ ವಿಡಿಯೋನ ಸುಮ್ಮನೆ ಪೋಸ್ಟ್ ಮಾಡ್ತೀನಿ. ಯಾಕಂದ್ರೆ ಅದರಲ್ಲಿ ಹಿಂಗಿರ್ತೀನಿ, ಹಿಂಗೆ ತಿರುಗಿದಾಗ ಅದಕ್ಕೆ ಮ್ಯಾಚಿಂಗ್ ದಾದಾ ಯಾರು ಗೊತ್ತಾ ಅಂದಾಗ ದಾದಾ ಸತೀಶ್ ಕ್ಯಾಡಬಾಂಬ್ಸ್, ಡಾಕ್ ಸತೀಶ್ ಅಂತ ನನಗೆ ಅದು ನನಗೆ ಅಷ್ಟೇ, ಅದು ಇನ್ಯಾರನ್ನೂ ಇಂಟೆನ್ಷನ್ಲಿ ಮಾಡಿದ್ದ ಅಲ್ವೇ ಇಲ್ಲ. ಅಂದ್ರೆ ಹಿಂಗಿದ್ದಾಗ ಯಾರು ಗೊತ್ತಿಲ್ಲ, ಹಿಂಗ್ ತಿರುಗಿದಾಗ ಯಾರು ಗೊತ್ತಾ, ಡಾಕ್ ಸತೀಶ್ ಅಂತ ನಾನೇ ಮಾಡ್ಕೊಂಡಿರೋದು. ಆಮೇಲೆ ಯಾರಿಗೂ ನಾನು ಬೇರೆಯವ್ರ ಫೋಟೋ ಆಗ್ಲಿ, ಅವ್ರ ಹೆಸರು ಹಾಕ್ಲಿ, ಮೆನ್ಷನ್ ಆಗ್ಲಿ ಏನೇನು ಮಾಡಿರ್ಲಿಲ್ಲ. ಇವ್ರು ಏನ್ ಮಾಡಿರೋದು, ಅದನ್ನ ಪ್ರಚೋದನೆ ಮಾಡಿರೋದು. ಪ್ರಚೋದನೆ ಅಂದ್ರೆ ಜನಗಳಿಗೆ ಕಟ್ಬಿಟ್ಟು ಅದನ್ನ ಜಗಳ ಆಗೋ ತರ, ಒಂದು ಕೆಟ್ಟ ಇದ್ರ ತರ, ಆಮೇಲೆ ಸರ್ಗು ಹೆಸರು ಹಾಳಾಗೋ ತರ ಎಲ್ಲ ಈ ಪ್ರಚೋದನೆ ಮಾಡಿದ್ದೆ ಇವ್ರು 3 ಜನ. ಅದು ಹಾಕಿ 5 ನಿಮಿಷಕ್ಕೆ ಅಲ್ಲಿ ಮೆಸೇಜು. ಆ ಮೆಸೇಜಲ್ಲಿ ಹೆಂಗಿದೆ ಅಂದ್ರೆ, ಹಾಕೊಂಡು ಗುಮ್ರೋ ಹೊಡಿರೋ, ಬಿಡ್ಬೇಡ್ರೋ ಅವನ್ನ, ಬಾಸ್ ಬಗ್ಗೆ ಮಾತಾಡ್ಬಿಟ್ಟವನೇ, ಆ ಥರ ಪ್ರಚೋದನೆ ಮಾತುಗಳು ಮಾತಾಡಿದ್ರಲ್ಲ, ಅದೇನಾಯ್ತು, ಅವ್ರ ಗ್ರೂಪ್ಸು, ಅವ್ರ ಫ್ಯಾನ್ಸ್ ಕ್ಲಬ್ಗಳಿಗೆ ಶೇರ್ ಆಗೋಯ್ತು ಫುಲ್ಲು. ಇವ್ರು ಜಾಸ್ತಿ ಮಾಡ್ಬಿಟ್ರು. ಇವಾಗ ನನಗೆ ತಪ್ಪಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮೇ ಅದನ್ನ ಡಿಲೀಟ್, ಏನಾರು ತುಂಬ ರಾಂಗ್ ಇದ್ದಿದ್ರೆ ತೆಗೆದು ಬಿಡೋರು. ಆಮೇಲೆ ಕೆಟ್ಟ ರೀತಿಲಿ ಏನೇನೂ ಇಲ್ಲ, ಅಲ್ಲಿ ಎಲ್ಲೂ ನಾನು ಯಾರ ಹೆಸರು ಹಾಕಿಲ್ಲ, ಯಾರಿಗೂ ಟ್ಯಾಗು ಮಾಡಿಲ್ಲ, ಏನಿಲ್ಲ. ಇನ್ಸ್ಟಾಗ್ರಾಮ್ ಬಂದು ಅವ್ರ ಇಷ್ಟ, ಏನ್ ಬೇಕಾದ್ರೂ ಹಾಕೋಬಹುದು. ಅದರಲ್ಲಿ ಏನಾರ ಅಫೆನ್ಸಿವ್ ಇದ್ರೆ ಅವರೇ ಡಿಲೀಟ್ ಮಾಡ್ತಾರೆ. ಇವಾಗ ಉಪೇಂದ್ರ ಸರ್ದು ಒಂದು ಮೂವಿಲಿ
ರಿಸರ್ಚ್ ಮಾಡ್ತಾ ಇರ್ತಾರೆ ಕಾಂಪೌಂಡ್ಗೆ, ಹೀರೋಯಿನ್ ಕಾರಿಂದ ಬಂದು ಬೈತಾರೆ, ಅದನ್ನ ಮೂವಿಲೇ ಸೆನ್ಸಾರ್ ಬೋರ್ಡ್ ಅವರೇ ಓಕೆ ಕೊಟ್ಟಿದ್ದಾರೆ. ಆಮೇಲೆ ಮೂವಿ ಥಿಯೇಟರ್ ಅಲ್ಲಿ ಎಷ್ಟು ಹೆಂಗಸರು ಎಷ್ಟು ಮಕ್ಕಳು ಕುತ್ಕೊಂಡು ನೋಡ್ತಾರೆ. ಆಗಿನ ಕಾಲದಲ್ಲಿ ಅದು 8-10 ವರ್ಷದ ಮೂವಿನ ಯಾವ್ದು, ಅದರದ್ದು ಲಿಂಕ್ ಕಳಿಸಿದೀನಿ ಸರ್ಗೆ, ನಿಮಗೆ ಕಳಿಸ್ತಾರೆ. ಆ ತರ ಉಪೇಂದ್ರ ಸರ್ದೇ ಸೆನ್ಸಾರ್ ಬೋರ್ಡ್ ಅವರೇ ಓಕೆ ಮಾಡಿದ್ದಾರೆ. ಹುಚ್ಚೋಯೋದೇನು ಅಪರಾಧ ಅಲ್ಲ, ಏನಿಲ್ಲ, ಅದೇನು ದೊಡ್ಡ ಅಲ್ಕಾ ವಿಷಯನೂ ಅಲ್ವೇ ಇಲ್ಲ. ಅದು ಬಿಟ್ಟು ನೀವು ಸೋಷಿಯಲ್ ಮೀಡಿಯಲ್ಲಿ ಆ ಕೆಟ್ಟದಾಗಿ ಕೆಳಗಡೆ ಎಲ್ಲ ಬೈದಿರ್ತಾರೆ, ಅಲ್ಕಾ ಮಾತು ಇದನ್ನ ನೋಡ್ಬೋದು, ಆ ಕೆಳಗಡೆ ಇರೋದನ್ನ ನೋಡಕ್ಕಾಗಲ್ಲ. ಯಾವಾಗ ಸಂಸಾರಸ್ಥರು ಅದನ್ನೆಲ್ಲ ನೋಡಲ್ವಾ, ಅದ ಅಪಮಾನ ಆಗಲ್ವಾ? ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ಜನ? ಬರೀ ಈಗ ಅವ್ರು ಕೊಲೆ ಬೆದರಿಕೆ ಎಲ್ಲ ಹಾಕ್ತಾರೆ, ಲೈವ್ ಆಗಿ ರೆಡ್ ಹ್ಯಾಂಡ್ ಆಗೇ ಹಾಕ್ತಾರೆ, ಅದಕ್ಕೆ ಯಾಕೆ ಯಾರು ಧ್ವನಿ ಎತ್ತಲ್ಲ? ಈಗ ಮೇಲ್ಗಡೆ ಬಂದು ಅದು ನನ್ನ ಇಷ್ಟ, ನನ್ನ ಖುಷಿಗೆ, ಅದಕ್ಕೆ ಸಾಂಗ್ ಮ್ಯಾಚ್ ಆಯ್ತು ಹಾಕೊಂಡೆ. ಆದ್ರೆ ಕೆಳಗಡೆ ಬರೋ ಪದಗಳು ಬೇರೆ ಹೆಂಗಸುಗಳು ಇದನ್ನ ನೋಡ್ಬೋದು, ಇದನ್ನ ನೋಡಕ್ಕಾಗತ್ತಾ? ಆ ಲೆಕ್ಕಕ್ಕೆ ಕೆಳಗಡೆಯಿಂದ ಫುಲ್ ಕೆಳಗಡೆ ಮಾತಾಡಿರ್ತಾರೆ, ಬರೀ ಆ ಥರದ್ದೇ ಮಾತಾಡಿದ್ದಾರೆ. ಅಷ್ಟು ಕಚ್ಚಡಾಗಿ ಮೆಸೇಜ್ಗಳು ಮಾಡಿದ್ದಾರೆ. ಅಲ್ಲ, ಕಮೆಂಟ್ಸ್ಗಳಿಗೆ ನಾವು ಯಾರು ಇದು ಕೊಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಕಮೆಂಟ್ಸ್ ಅನ್ನೋದು ಯಾರು ಬೇಕಾದ್ರೂ ಮಾಡ್ತಾರೆ, ಅದು ಯಾರು ಮಾಡ್ತಾವ್ರೆ ಅಂತ ಗೊತ್ತಾಗೋದಿಲ್ಲ. ಅದು ಬಟ್ ನಾವು ಅಂದ್ರೆ ಈಗ ನಾವು ಸೆಲೆಬ್ರಿಟಿಗಳು ಅಂತ ಬಂದಾಗ ಈಗ ಜನರ ಪ್ರಕಾರ ನೀವು ಆ ವಿಡಿಯೋ ಹಾಕಿದ ತಪ್ಪು ಅಂತನಾ ಅಥವಾ ಸಾಂಗ್ ಹಾಕಿದ ತಪ್ಪು ಅಂತನಾ, ಯಾವ ರೀತಿ ಬಂತು ನಿಮ್ಮ ಒಳಗಡೆ? ವಿಡಿಯೋಗೆ ಆ ಸಾಂಗ್ ಹಾಕಿ ತಪ್ಪು ಅನ್ನೋ ತರ. ಓಕೆ, ವಿಡಿಯೋಗೆ ಆ ಸಾಂಗ್ ಆಗಿ ತಪ್ಪು ತರ. ಬಟ್ ನಿಮ್ಗೆ ಏನ್ ಅನಿಸ್ತು ಸರ್ ಅದೆಲ್ಲ ಮಾಡೋದ್ಮೇಲೆ? ತಪ್ಪು ಅಂತ ಇಲ್ಲ, ಅನ್ಸೇ ಇಲ್ಲ. ಒಂದು